ಸೂತ್ರ 47 ನಿರ್ವಿಚಾರ ವೈಶಾರಾಧ್ಯೆ ಅಧ್ಯಾತ್ಮ ಪ್ರಸಾದ. ನಿರ್ವಿಚಾರ ವೈಶಾರಾಧ್ಯೆ ಅಧ್ಯಾತ್ಮ ಪ್ರಸಾದ. ನಿರ್ವಿಚಾರ ಅಂದರೆ ವಿಚಾರಗಳ ಶೂನ್ಯತೆ, ವಿಚಾರಗಳು ಇಲ್ಲದಂತಾಗುವುದು, ವಿಚಾರಗಳ ಅಭಾವ. ವೈಶಾರಾಧ್ಯೆ ಅಂದರೆ ನಿಪುಣತೆ. ಅಧ್ಯಾತ್ಮ ಅಂದರೆ ಆತ್ಮ ಪ್ರತಿಷ್ಠೆ, ಸಚ್ಚಿತ್ ಆನಂದ, ಆತ್ಮದ ಸ್ವಭಾವ. ಪ್ರಸಾದ ಉಂಟಾಗುವ ಪರಿಣಾಮ, ಅರಳಿ ನಿಲ್ಲುವಂಥದ್ದು, ಪ್ರಕಟಗೊಳ್ಳುವಂಥದ್ದು. ಭಾವಾರ್ಥ: ಅಸಂಪ್ರಜ್ಞಾತ ಸಮಾಧಿಯಲ್ಲಿರುವಂತಹ ಸಬೀಜಗಳು ಹಂತ ಹಂತವಾಗಿ ಇಲ್ಲವಾಗಿಸುವ ಪರಿಯನ್ನು ಈ ಸೂತ್ರ ಹಾಗೂ ಮುಂದಿನ ಸೂತ್ರದಲ್ಲಿ ತಿಳಿಸಲಾಗುತ್ತದೆ. ಧ್ಯಾನಸ್ಥ ಯೋಗಿಯು ಸವಿಚಾರದಿಂದ ನಿರ್ವಿಚಾರದ ವಿಶಾರದತೆಯನ್ನು ಪಡೆಯುತ್ತಾನೆ. ಈ ನಿರ್ವಿಚಾರದ ನೈಪುಣ್ಯತೆಯಿಂದ ಯೋಗಿಯು ಬ್ರಹ್ಮಾನಂದವನ್ನು ತಲುಪುತ್ತಾನೆ. ಆತ್ಮತತ್ವವಾದ ಬ್ರಹ್ಮಾನಂದವು ಅವನಿಗೆ ದೊರಕಿ ಬ್ರಾಹ್ಮಿ ಸ್ಥಿತಿಯನ್ನು ತಲುಪುತ್ತಾನೆ. ಸೂತ್ರ 48 ಋತಂಬರ ತತ್ರ ಪ್ರಜ್ಞ. ಪದಗಳ ವಿಭಾಗ: ಋತಂಬರ, ತತ್ರ, ಪ್ರಜ್ಞ. ಪದಗಳ ಅರ್ಥ: ಋತಂಬರ ಅಂದರೆ ಯಥಾರ್ಥತೆಯನ್ನು ಮೈತುಂಬಿಸಿಕೊಂಡಿರುವಂಥದ್ದು, ನೈಜತೆಯನ್ನು ಒದ್ದುಕೊಂಡಿರುವಂಥದ್ದು. ತತ್ರ ಅಂದರೆ ಅಲ್ಲಿ, ನಿರ್ವಿಚಾರ ನಿರ್ವಿತರ್ಕ ಸಮಾಧಿ ಸ್ಥಿತಿ. ಆ ಸಂದರ್ಭದಲ್ಲಿ ಪ್ರಜ್ಞಾ ಎಂದರೆ ಸರ್ವಜ್ಞತ್ವದ ಅರಿವು, ಅಂದರೆ ಎಲ್ಲವುದರಗಳ ಅರಿವು. ಭಾವಾರ್ಥ: ಅಷ್ಟಾಂಗ ಯೋಗದ ಅನುಷ್ಠಾನದಲ್ಲಿರುವಂತಹ ಯೋಗಾಭ್ಯಾಸಿಗೆ ಪ್ರಜ್ಞೆಯು ಅರಿವಿಗೆ ಬರುತ್ತದೆ. ಇದೇ ಅವನ ಕೊನೆಯ ಗುರಿಯಾಗಿರುತ್ತದೆ, ಪರಿಣಾಮವಾಗಿರುತ್ತದೆ. ಅದನ್ನೇ ಪ್ರಜ್ಞಾನಂ ಬ್ರಹ್ಮ ಎಂದು ಹೇಳುವುದು. ಯೋಗಿ ಶ್ರೇಷ್ಠನು ಪಂಚಕೋಶಗಳನ್ನು ಶುದ್ಧೀಕರಿಸಿಕೊಂಡು ಪ್ರತಿದಿನ ಧ್ಯಾನ, ಧಾರಣ, ಸಮಾಧಿಗಳ ಮೂಲಕ ಅಂತಃಕರಣ ಚತುಷ್ಟಯಗಳನ್ನು ಪವಿತ್ರೀಕರಿಸಿಕೊಂಡಾಗ ಅವನಲ್ಲಿಯೇ ಇರುವಂತಹ ಅಂತರ್ಗತವಾಗಿರುವಂತಹ ಪರಮಾತ್ಮನ ಪ್ರಜ್ಞೆ ಅಥವಾ ಬೆಳಕು ಪೂರ್ಣ ಪ್ರಮಾಣದಲ್ಲಿ ರಾರಾಜಿಸತೊಡಗುತ್ತದೆ. ಇದನ್ನೇ ಋತಂಬರ, ಯಥಾರ್ಥತೆ ಎಂದು ಹೇಳುವುದು. ಇದರಿಂದ ಅವನಿಗೆ ಸರ್ವಜ್ಞತೆ ಉಂಟಾಗುತ್ತದೆ. ಅಂದರೆ ಅಣುವಿನಿಂದ ಹಿಡಿದು ಬ್ರಹ್ಮಾಂಡದವರೆಗಿನ ಅರಿವು ಯೋಗಿಶ್ರೇಷ್ಠನಿಗೆ ಆಗುತ್ತದೆ ಎಂಬುದೇ ಈ ಸೂತ್ರದ ಅಂತರಭಿಪ್ರಾಯ.